ಸ್ನೇಹಿತರೆ, ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕು ಬಹು ವರ್ಷಗಳೇ ಕಳೆದು ಹೋಗಿದೆ. ಆದರೆ ಕೆಲವೊಂದು ಹಳ್ಳಿಗಳಲ್ಲಾಗಿರ್ಬೋದು ಅಥವಾ ನಮ್ಮ ದೇಶದಲ್ಲೇ ಇಂದಿಗೂ ಕೂಡ ಈ ಕಟ್ಟಿ ಪಂಚಾಯಿತಿ ಜೀವಂತವಾಗಿದೆ. ಬಹುತೇಕ ಇವರಿಗೆ ಕಾನೂನಿನ ಅರಿವಿಲ್ವೋ ಅಥವಾ ಯಾವುದೋ ಒಂದು ದುರುದ್ದೇಶದಿಂದ ಈ ರೀತಿಯಾಗಿ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೋ ಗೊತ್ತಿಲ್ಲ. ಸ್ನೇಹಿತರೆ, ಕೆಲವೊಂದು ಹಳ್ಳಿಗಳಲ್ಲಿ ನಡೆಯುವಂಥ ಅಪರಾಧ ಕೃತ್ಯಗಳಿಗೆ ಅಲ್ಲಿನ ಸ್ಥಳೀಯರು ಅಥವಾ ಅಲ್ಲಿನ ಹಿರಿಯರೇ ಪಂಚಾಯಿತಿಯ ಅಥವಾ ಅವರೇ ಕಾನೂನು ಅನ್ನುವ ರೀತಿಯಲ್ಲಿ ಒಂದು ತೀರ್ಪನ್ನು ಪ್ರಕಟಿಸುವಂಥದ್ದು ಇವತ್ತಿಗೂ ಕೂಡ ಜೀವಂತವಾಗಿದೆ. ಇದು ತಪ್ಪು ಅಂತ ಹೇಳೋದಕ್ಕಾಗೋದಿಲ್ಲ, ಆದರೆ ಇದು ಎಲ್ಲ ಸಮಯದಲ್ಲೂ ಕೂಡ ವರ್ಕೌಟ್ ಆಗೋದಿಲ್ಲ. ಇದೀಗ ಇಂಥದ್ದೊಂದೇ ಅಮಾನವೀಯ ಘಟನೆ ನಮ್ಮ ದೇಶವನ್ನೇ ಬೆಚ್ಚಿ ಬೀಳಿಸಿದಂಥ ಒಂದು ಭೀಕರ ಘಟನೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಕೇವಲ 3 ವರ್ಷದ ಮಗುವಿನ ಮೇಲೆ ಎರಗಿದಂತಹ ಕಾಮುಕನಿಗೆ 1 ಲಕ್ಷ ರೂಪಾಯಿ ದಂಡವನ್ನು ವಿಧಿಸಿದ್ರು. ಜೊತೆಗೆ ಆ 1 ಲಕ್ಷ ರೂಪಾಯಿ ದಂಡವನ್ನು ವಿಧಿಸಿದಂಥ ಸಂದರ್ಭದಲ್ಲಿ ಆ ಆರೋಪಿ ಸ್ಥಳದಲ್ಲಿಯೇ 20,000 ರೂಪಾಯಿನ ಮುಂಗಡವಾಗಿ ಕೊಟ್ಟಿದ್ದ. ಆದರೆ ಆ ದುಡ್ಡನ್ನು ಪಡೆದುಕೊಂಡಿರುವಂತಹ ಕಟ್ಟಿ ಪಂಚಾಯಿತಿಯ ಸದಸ್ಯರುಗಳು ಅಥವಾ ಅವರಿಗೆ ಹಿರಿಯರು ಅಂತ ಹೇಳಬೇಕು ಅಥವಾ ಅವರುಗಳೇ ಕಾನೂನು ಅಂತ ಹೇಳಬೇಕು, ನನಗಂತೂ ಗೊತ್ತಾಗ್ತಾ ಇಲ್ಲ. ಅವರುಗಳು ಏನು ಮಾಡ್ತಾರೆ ಅಂತಂದ್ರೆ ಆ ಒಂದು ದುಡ್ಡನ್ನು ಹೆಣ್ಣೆಗಾಗಿ ಆ ಒಂದು ದುಡ್ಡನ್ನು ಬಳಸ್ಕೊಂಡು ಬಿಡ್ತಾರೆ. ಸೊ ಇದೆಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಂಥ ಗ್ರಾಮಸ್ಥನೊಬ್ಬ ಸೂಕ್ಷ್ಮವಾಗಿ ಪೊಲೀಸರಿಗೆ ಮಾಹಿತಿಯನ್ನು ನೀಡಿದಂಥ ಸಂದರ್ಭದಲ್ಲಿ ಅಸಲಿ ಸತ್ಯಾಸತ್ಯತೆ ಏನು ಎಂಬುದು ಕೂಡ ಹೊರಗಡೆ ಬಂದುಬಿಡುತ್ತೆ. ಸ್ನೇಹಿತರೆ, ಅಂದ ಹಾಗೆ ಏನಿದು ದುರಂತ? ಈ ದುರಂತವನ್ನು ಕೇಳಿಬಿಟ್ರೆ ಒಂದು ಕ್ಷಣ ನೀವು ಕೂಡ ಕಣ್ಣೀರನ್ನು ಹಾಕ್ತೀರಿ, ಚೀತು ಅಂತ ಹೇಳಿ ಉಗಿಯೋದಕ್ಕೆ ಪ್ರಾರಂಭಿಸ್ತೀರಿ. ಅಂಥದ್ದೊಂದು ಅಮಾನವೀಯ ಘಟನೆ ಇತ್ತೀಚೆಗೆ ನಮ್ಮ ಸಮಾಜ ಕೆಟ್ಟು ಹೋಗ್ತಾ ಇದೆ. ಸಮಾಜದಲ್ಲಿ ಇಂಥ ಕೃತ್ಯಗಳು ಪ್ರತಿ ದಿನವೂ ಕೂಡ ಬೆಳಕಿಗೆ ಬರ್ತಾ ಇದ್ದಾವೆ, ಅದು ಬೇರೆ ವಿಚಾರ. ಆದರೆ ಈ ಒಂದು ವಿಡಿಯೋ ಅಥವಾ ಈ ಒಂದು ಸುದ್ದಿಯನ್ನು ಗಮನಿಸಿದ ಬಳಿಕ ನಿಮಗೆ ಈಗೂ ಕೂಡ ಆಗುತ್ತಾ, ಇಂತಹ ಒಂದು ವ್ಯವಸ್ಥೆಯೂ ಕೂಡ ನಮ್ಮಲ್ಲಿ ಜೀವಂತವಾಗಿದೆಯಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಉಟ್ಕೊಳ್ಳುತ್ತೆ. ಸ್ನೇಹಿತರೆ, ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಅದರಲ್ಲೂ ಕೂಡ ಹೆಣ್ಣು ಹೆತ್ತಂತವರು ಪಕ್ಕದ ಮನೆಯವರನ್ನ ಅಥವಾ ತಮ್ಮ ಮನೆಯಲ್ಲೇ ಇದ್ದಂತ ಬಹುತೇಕ ಜನರನ್ನ ನಂಬುವಂತವರು ಈ ವಿಡಿಯೋನ ಗಮನಿಸಲೇಬೇಕು. ಸ್ನೇಹಿತರೆ, ಸಾಧ್ಯವಾದ್ರೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದ್ರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ನಾವು ವಾಸಿಸ್ತಾ ಇರುವಂತದ್ದು 21ನೇ ಶತಮಾನದಲ್ಲ ಅಥವಾ ಕಾನೂನು ಸುವ್ಯವಸ್ಥೆ ಇಲ್ಲದ ಅನಾಗರಿಕ ಕಾಡಿನಲ್ಲ. ಪ್ರಗತಿಯ ಪಥದಲ್ಲಿ ಸಾಗುತ್ತಿದ್ದೇವೆ ಎಂದು ಬೀಗುವ ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳ ಸುರಕ್ಷತೆ ಎಲ್ಲಿದೆ? ಈ ಪ್ರಶ್ನೆಗಳು ಇಂದಿಗೂ ಕೂಡ ಜೀವಂತವಾಗಿದ್ದಾವೆ. ಪ್ರತಿದಿನವೂ ಕೂಡ ಈ ರೀತಿಯಾದಂಥ ಪ್ರಶ್ನೆಗಳು ಹುಟ್ಟುವಂತ ರೀತಿಯಲ್ಲೇ ಒಂದು ವ್ಯವಸ್ಥೆಗಳು ಹುಟ್ಟಿಕೊಳ್ತಾ ಇದ್ದಾವೆ. ಇದೀಗ ಅಂತಹದ್ದೇ ಒಂದು ಕೃತ್ಯವೂ ಕೂಡ ನಡೆದು ಹೋಗಿಬಿಟ್ಟಿದೆ. ಕೇವಲ 3 ವರ್ಷದ ಹೆಣ್ಣು ಮಗು, ಜಗತ್ತಿನ ಕಪಟತನ ತಿಳಿಯದ ಪ್ರಾಯ, ಅಂಬೆಗಾಲಿಡುತ್ತಾ ಅಮ್ಮನ ಸೀರೆಗಳು ಹಿಡಿದು ತಿರುಗುತ್ತಿದ್ದಂಥ ಆ ಕಂದಮ್ಮನ ಮೇಲೆ ನಡೆದ ಆ ಕೃತ್ಯವನ್ನು ಕೇಳಿದ್ರೆ ಕಟುಕನ ಹೃದಯವೂ ಕೂಡ ಒಂದು ಕ್ಷಣ ನಡುಗುತ್ತೆ. ಆ ಘಟನೆಯ ನಂತರ ಅಲ್ಲಿನ ಸಮಾಜ ಮತ್ತು ಸ್ಥಳೀಯ ಗ್ರಾಮ ಪಂಚಾಯತ್ ನಡೆದುಕೊಂಡಂತಹ ರೀತಿ ಇದೆಯಲ್ಲ, ಅದು ಇಡೀ ಮಾನವ ಕುಲವೇ ತಲೆ ತಗ್ಗಿಸುವಂತೆ ಮಾಡಿದೆ. ಹಣದ ಹಸಿವು, ಮದ್ಯದ ಅಮಲು ಮತ್ತು ಅಧಿಕಾರದ ಮದದ ಮುಂದೆ ಒಳಗಾಗಿರುವಂತಹ ಮಗುವಿನ ಕಣ್ಣೀರು ಮತ್ತು ಆ ತಾಯಿಯ ಆರ್ತನಾದ ಅಲ್ಲಿನ ನಾಯಕರುಗಳಿಗೆ ಕೇಳಿಸ್ಲಿಲ್ಲ ಅಂತ ಕಾಣಿಸುತ್ತೆ. ಸ್ನೇಹಿತರೆ, 2026 ಜುಲೈ 11 ಅಂತಂದ್ರೆ ಕಳೆದ ಶನಿವಾರದ ಆ ಕರಾಳ ಸಂಜೆ ಜಾರ್ಖಂಡ್ನ ಗುಮ್ಲಾ ಜಿಲ್ಲೆಯ ಘಾಗ್ರಾ ಪೊಲೀಸ್ ಠಾಣಾ ವ್ಯಾಪ್ತಿಯ ಪಲ್ಮಾ ಗ್ರಾಮದಲ್ಲಿ ಎಂದಿನಂತೆ ಎಲ್ಲವೂ ಕೂಡ ವಾತಾವರಣ ಚೆನ್ನಾಗೇ ಇತ್ತು. ಬಡ ಕುಟುಂಬವೊಂದರ ಆ ತಾಯಿ ತನ್ನ ದೈನಂದಿನ ಮನೆ ಕೆಲಸದಲ್ಲಿ ಬ್ಯುಸಿಯಾಗಿದ್ಲು. ಆಕೆಯ ಪಕ್ಕದಲ್ಲೇ 3 ವರ್ಷದ ಮುಗ್ಧ ಹೆಣ್ಣು ಮಗು ಕೂಡ ಆಟವನ್ನ ಆಡ್ತಾ ಇತ್ತು. ಅದೇ ಸಮಯದಲ್ಲಿ ಸುನಿಲ್ ಲೋರಾ ಅಂತ ಹೇಳಿ ಕೇವಲ 18ರಿಂದ 20 ವರ್ಷದ ಆಸುಪಾಸಿನ ಯುವಕ, ಆತನೇನು ಆ ಕುಟುಂಬಕ್ಕೆ ಅಪರಿಚಿತನೇನಾಗಿರಲಿಲ್ಲ, ಪರಿಚಯವೂ ಕೂಡ ಇದ್ದ, ನೆರೆಹೊರೆಯವನಾಗಿದ್ದ ಆತನನ್ನ ಆ ತಾಯಿ ತನ್ನ ಸ್ವಂತ ಮಗನಂತೆ ಕಾಣ್ತಾ ಇದ್ಲು. ನೀನು ನಿನ್ನ ಕೆಲಸವನ್ನ ಮುಗಿಸು, ಅಲ್ಲಿಯವರೆಗೆ ಮಗುವನ್ನ ನಾನು ನೋಡಿಕೊಳ್ತೇನೆ ಎಂದು ಆತ ಅತ್ಯಂತ ನಯವಾಗಿ ನಂಬಿಕೆಯ ದ್ರೋಹದ ಜಾಲವನ್ನ ಆ ತಾಯಿಯ ಮುಂದೆ ಹೆಣಿತಾ ಇದ್ದ. ಅದು ತಾಯಿಗೆ ಗೊತ್ತಾಗಿರಲಿಲ್ಲ. ಹೆಂಗೂ ಗೊತ್ತಿರುವಂತ ಹುಡುಗನೇ, ಮಗುವನ್ನ ಕರೆದುಕೊಂಡ್ರೆ ನಾನು ಮನೆ ಕೆಲಸವನ್ನ ಮಾಡಬೇಕು ಅನ್ನುವಂತ ಒಂದು ಮನಸ್ಥಿತಿಯಲ್ಲಿ ಆ ತಾಯಿಯೂ ಕೂಡ ಇದ್ಲು. ಆಕೆಯ ಒಂದು ಕನಸು ಕೂಡ ಬಿದ್ದಿರಲಿಲ್ಲ ಈ ರೀತಿಯಾದಂಥ ಕ್ರೂರ ಮನಸ್ಥಿತಿ ಈತನಲ್ಲಿ ಇದೆ ಅಂತೇಳಿ. ಹಾಗಾಗಿ ಆ 3 ವರ್ಷದ ಮಗುವನ್ನ ಆತನಿಗೆ ಕರೆದುಕೊಳ್ಳೋದಕ್ಕೆ ಹೇಳ್ತಾಳೆ. ಆ ಸಂದರ್ಭದಲ್ಲಿ ಆಕೆ ಮನೆಯ ಒಂದು ಭಾಗದಲ್ಲಿ ಕೆಲಸವನ್ನ ಮಾಡ್ತಾ ಇದ್ರೆ ಈತ ಮಾಡಿದಂಥ ನೀಚ ಕೃತ್ಯವನ್ನ ನೀವು ಊಹೆ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ತಾಯಿ ಆತನ ಮಾತನ್ನ ನಂಬಿ ಕೆಲಸದಲ್ಲಿ ಮುಳುಗಿ ಬಿಡ್ತಾಳೆ. ಆದರೆ ಮಗುವನ್ನ ಎತ್ತಿಕೊಂಡು ಪಕ್ಕದ ಕೋಣೆಗೆ ಹೋದ ಆತ ಕೇವಲ 3 ವರ್ಷದ ಆ ಕಂದಮ್ಮನ ಮೇಲೆ ಎರಗಿ ಬಿಡ್ತಾನೆ. ಸ್ವಲ್ಪ ಸಮಯದ ನಂತರ ಆ ಕೋಣೆಯಿಂದ ಮಗು ಅಳ್ತಾ ಇರುವಂತ ಧ್ವನಿಯು ಕೂಡ ತಾಯಿಗೂ ಕೂಡ ಕೇಳೋದಕ್ಕೆ ಪ್ರಾರಂಭಿಸುತ್ತೆ. ಕೆಲಸ ಬಿಟ್ಟು ಗಾಬರಿಯಿಂದ ಓಡಿ ಬಂದ ತಾಯಿಗೆ ಎದುರಾಗಿದ್ದು ಜನ್ಮದಲ್ಲೇ ಮರೆಯಲಾಗದಂತಹ ಭೀಕರ ದೃಶ್ಯ. ಆ ಪುಟ್ಟ ಮಗು ತೀವ್ರವಾಗಿ ಗಾಯಗೊಂಡು
ಮಡವಿನಲ್ಲಿ ಬಿದ್ದು ಒದ್ದಾಡ್ತಾ ಇತ್ತು. ನರಾಧಮ ಸುನಿಲ್ ಅಲ್ಲಿಂದ ಪರಾರಿ ಕೂಡ ಆಗಿದ್ದ. ತಾಯಿ ಮಗುವನ್ನ ಎತ್ತಿಕೊಂಡು ಆಸ್ಪತ್ರೆಗೆ ಓಡೋಡಿ ಹೋಗ್ತಾಳೆ. ವೈದ್ಯರು ಮಗುವಿಗೆ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಕೂಡ ನೀಡತೊಡಗುತ್ತಾರೆ. ಸದ್ಯ ಮಗು ಪ್ರಾಣಾಪಾಯದಿಂದ ದೂರ ಆಗಿದೆ ಅಥವಾ ಪ್ರಾಣಾಪಾಯದಿಂದ ಪಾರಾಗಿದೆ ಅಂತ ಹೇಳಬಹುದು. ಆ ಮಗುವಿನ ಮನಸ್ಸಿನ ಮೇಲಾದಂತ ಗಾಯ ಎಂದಿಗೂ ಕೂಡ ಮಾಸೋದಕ್ಕೆ ಸಾಧ್ಯವಿಲ್ಲ ಬಿಡಿ, ಅದು ಬೇರೆ ವಿಚಾರ. ಆದ್ರೆ ಯಾವುದೇ ಸಮಾಜದಲ್ಲಿ ಇಂತಹ ಘಟನೆ ನಡೆದಂತ ಸಂದರ್ಭದಲ್ಲಿ ಮೊದಲು ಮಾಡಬೇಕಾದ ಕೆಲಸವೇನು? ಪೊಲೀಸರಿಗೆ ದೂರು ನೀಡಬೇಕಾಗಿರುವಂತದ್ದು. ಆದರೆ ಪಲ್ಮಾ ಗ್ರಾಮದ ಪಂಚಾಯತ್ ಸದಸ್ಯರು ಯೋಚನೆ ಮಾಡಿದ್ದೇ ಬೇರೆ. ಅವರಿಗೆ ಮಗುವಿನ ನ್ಯಾಯಕ್ಕಿಂತ ಗ್ರಾಮದ ಪ್ರತಿಷ್ಠೆ ಮತ್ತು ತಮ್ಮ ಸ್ವಾರ್ಥವೇ ದೊಡ್ಡದಾಗಿ ಬಿಟ್ಟಿತ್ತು. ಜುಲೈ 12ರ ಭಾನುವಾರ ಬೆಳಗ್ಗೆ ಇಡೀ ಗ್ರಾಮದ ಪ್ರಮುಖರು ಮತ್ತು ಪಂಚಾಯತ್ ಸದಸ್ಯರು ತುರ್ತು ಸಭೆಯನ್ನು ಕೂಡ ಕರೀತಾರೆ. ಆದರೆ ಈ ಸಭೆ ನಡೆದದ್ದು ನೊಂದ ತಾಯಿಗೆ ನ್ಯಾಯ ಕೊಡಿಸುವುದಕ್ಕಲ್ಲ, ಬದಲಾಗಿ ಆ ಇಡೀ ಪ್ರಕರಣವನ್ನ ಮುಚ್ಚಿ ಹಾಕುವುದಕ್ಕಾಗಿ. ಪಂಚಾಯತ್ ತಾಲಿಬಾನ್ ಮಾದರಿಯ ತೀರ್ಪೊಂದನ್ನು ನೀಡುತ್ತೆ. ನೋಡಿ, ಪೊಲೀಸರಿಗೆ ದೂರು ನೀಡಿದರೆ ಕೋರ್ಟು ಕಚೇರಿ ಅಂತ ಹೇಳಿ ಅಲ್ದಾಡಬೇಕಾಗುತ್ತೆ, ಗ್ರಾಮದ ಮಾನ ಹರಾಜಾಗುತ್ತೆ. ಆದ್ರಿಂದ ನಾವು ಇಲ್ಲೇ ರಾಜಿ ಮಾಡಿಕೊಳ್ಳೋಣ ಎಂದು ಘೋಷಣೆ ಕೂಡ ಮಾಡ್ತಾರೆ. ಪಂಚಾಯಿತಿಯ ಆ ಕಟುಕರು ಈ ಒಂದು ಮಗುವಿನ ಮೇಲೆ ಎರಗಿದಂತಹ ಕಾಮುಕನಿಗೆ ಕೇವಲ 1 ಲಕ್ಷ ರೂಪಾಯಿ ದಂಡವನ್ನ ವಿಧಿಸ್ತಾರೆ ಅಥವಾ ಒಂದು ನಿಗದಿ ಕೂಡ ಮಾಡ್ತಾರೆ. ಆ ಸಂದರ್ಭದಲ್ಲಿ ಆ ದಿನವೇ 20,000 ರೂಪಾಯಿ ಮುಂಗಡ ಹಣವನ್ನ ಪಂಚಾಯತ್ ಸದಸ್ಯರ ಕೈಗೆ ಕೊಡ್ತಾರೆ. ಉಳಿದ 80,000 ರೂಪಾಯಿಯನ್ನು ನೀಡಲು 1 ವಾರ ಗಡುವು ಕೂಡ ಪಡೆದಿದ್ರು. ಅದಾದ ಬಳಿಕ ಇಲ್ಲಿಗೆ ಈ ಕರಾಳ ಕತೆ ಮುಗಿಯೋದಿಲ್ಲ. ಇಲ್ಲಿ ಮತ್ತೊಂದು ಸ್ಟೋರಿ ಆರಂಭವಾಗಿಬಿಡುತ್ತೆ. ಅಥವಾ ಆ ಪಂಚಾಯಿತಿ ಕಟ್ಟೆಯಲ್ಲಿ ತೀರ್ಮಾನ ಅಥವಾ ತೀರ್ಪನ್ನು ನೀಡಿದಂತ ಆ ಒಂದು ಮುಖವಾಡ ಧರಿಸಿದಂತ ಅವಿವೇಕಿಗಳ ಮುಖ ಬಯಲಾಗಿ ಬಿಡುತ್ತೆ. ಆರೋಪಿಯಿಂದ ಪಡೆದ ಆ 20,000 ರೂಪಾಯಿ ಹಣವನ್ನ ಆ ಪಂಚಾಯತ್ನ ಸದಸ್ಯರು ಏನ್ ಮಾಡ್ತಾರೆ ಗೊತ್ತಾ? ಅದನ್ನ ಸಂತ್ರಸ್ತೆ ಬಾಲಕಿಯ ಚಿಕಿತ್ಸೆಗೆ ನೀಡೋದಿಲ್ಲ, ಬದಲಿಗೆ ಆಕೆಯ ಕುಟುಂಬಕ್ಕೂ ಕೂಡ ಕೊಡೋದಿಲ್ಲ. ಅದೇ ದಿನ ಸಾಯಂಕಾಲ ಇಡೀ ಗ್ರಾಮದ ಪ್ರಮುಖರು, ಪಂಚಾಯತ್ ಸದಸ್ಯರು ಮತ್ತು ಕೆಲವು ಗ್ರಾಮಸ್ಥರು ಸೇರಿ ಒಂದು ಭರ್ಜರಿ ಹಬ್ಬದ ಯೋಜನೆಯನ್ನು ಕೂಡ ಮಾಡಿಕೊಳ್ತಾರೆ. ದಂಡದ ಹಣದಲ್ಲಿ ಕೋಳಿ ಮಾಂಸ, ಮಟನ್ ಮತ್ತು ಮದ್ಯದ ಪಾರ್ಟಿಯನ್ನು ಕೂಡ ಮಾಡೋದಕ್ಕೆ ಪ್ರಾರಂಭಿಸ್ತಾರೆ. ಒಂದು ಕಡೆ ಆಸ್ಪತ್ರೆಯ ಬೆಡ್ ಮೇಲೆ 3 ವರ್ಷದ ಕಂದಮ್ಮ ನೋವಿನಿಂದ ನರಳಾಡ್ತಾ ಇದ್ರೆ, ಅದೇ ಮಗುವಿನ ಹಣದಲ್ಲಿ ಇಲ್ಲಿ ನಾಯಕರು ಮದ್ಯದ ಲೋಟವನ್ನ ಗುಟುಕ್ತಾ ಇದ್ರು, ಮಾಂಸದ ತುಂಡುಗಳನ್ನ ತಿನ್ನುತ್ತಾ ಸಂಭ್ರಮಿಸ್ತಾ ಇದ್ರು. ಕಾನೂನನ್ನ ತಮ್ಮ ಕಾಲಿನಡಿ ಹೊಸಕಿ ಹಾಕಿದ್ದೇವೆ ಎಂಬ ದುರಹಂಕಾರ ಅವರ ಮುಖದಲ್ಲಿ ಎದ್ದು ಕಾಣ್ತಾ ಇತ್ತು. ಇಂತಹ ಸಮಾಜವನ್ನ ನಾವು ಮನುಷ್ಯರ ಸಮಾಜ ಎನ್ನಬೇಕಾ ಅಥವಾ ಕಾಮುಕನಿಂದಲೂ ಕ್ರೂರಿಗಳಾದಂಥ ಈ ಪಂಚಾಯತ್ ಸದಸ್ಯರನ್ನ ಏನೆಂದು ಕರಿಬೇಕು ಅನ್ನುವಂಥ ಪ್ರಶ್ನೆ ಈ ಸಂದರ್ಭಕ್ಕೆ ಹುಟ್ಟುಕೊಂಡು ಬಿಡುತ್ತೆ. ಸ್ನೇಹಿತರೆ, ಧರ್ಮದ ಆದಿ ತಡವಾಗಬಹುದು, ಆದರೆ ಅಧರ್ಮ ಗೆಲ್ಲಲು ಸಾಧ್ಯವಿಲ್ಲ ಎಂಬ ಮಾತು ಇಲ್ಲಿ ನಿಜವಾಗಿ ಬಿಡುತ್ತೆ. ಆ ಇಡೀ ಗ್ರಾಮವೇ ಮೃಗಗಳಾಗಿ ಬದಲಾಗಿದ್ದಂಥ ಸಂದರ್ಭದಲ್ಲಿ ಒಬ್ಬ ಜಾಗರೂಕ ಸತ್ಪ್ರಜೆ ಇನ್ನೂ ಬದುಕಿದ್ದ ಅನ್ನುವಂಥದ್ದು ಅಲ್ಲಿ ಸ್ಪಷ್ಟವಾಗಿ ಗೊತ್ತಾಗಬಿಡುತ್ತೆ. ಒಬ್ಬ ವ್ಯಕ್ತಿ ಪಾರ್ಟಿ ನಡೆಯುತ್ತಿದ್ದಂಥ ಸಮಾಚಾರವನ್ನ ಮತ್ತು ಇಲ್ಲಿ ನಡೆದು ಹೋಗಿರುವಂಥ ಹಿನ್ನೆಲೆಯನ್ನ ಈ ಒಂದು ಪೊಲೀಸರಿಗೆ ತಿಳಿಸುವಂತ ಕೆಲಸವನ್ನ ಕೂಡ ಮಾಡ್ತಾನೆ. ಸುದ್ದಿ ತಿಳಿಯುತ್ತಿದ್ದಂತೆ ಎಚ್ಚೆತ್ತ ಪೊಲೀಸ್ ಪಡೆ ಭಾನುವಾರ ರಾತ್ರಿ ಪಲ್ಮಾ ಗ್ರಾಮದ ಮೇಲೆ ಬಿರುಗಾಳಿಯಂತೆ ದಾಳಿ ಮಾಡುತ್ತೆ. ಅಲ್ಲಿ ಇನ್ನೂ ಮದ್ಯದ ಅಮಲಿನಲ್ಲಿ ತೇಲುತ್ತಿದ್ದಂಥ ಪಂಚಾಯತ್ ಸದಸ್ಯರು ಮತ್ತು ಗ್ರಾಮಸ್ಥರು ಪೊಲೀಸರನ್ನ ನೋಡಿ ದಿಕ್ಕಾಪಾಲಾಗಿ ಹೊರಡ್ತಾರೆ. ಪೊಲೀಸರು ಮುಖ್ಯ ಆರೋಪಿ ಸುನಿಲ್ನನ್ನ ಬಂಧಿಸಿ ಆತನನ್ನ ಜೈಲಿಗೆ ಹಾಕ್ತಾರೆ. ಮಗುವಿನ ತಾಯಿಯ ಹೇಳಿಕೆಯನ್ನು ಪಡೆದ ಪೊಲೀಸರು ಅಧಿಕೃತವಾಗಿ FIR ಕೂಡ ದಾಖಲಿಸಿಕೊಂಡಿದ್ದಾರೆ. ಆರೋಪಿಯ ವಿರುದ್ಧ POCSO ಕಾಯ್ದೆ ಅಡಿಯಲ್ಲಿ ಅತ್ಯಂತ ಕಠಿಣ ಸೆಕ್ಷನ್ಗಳನ್ನು ಹಾಕಲಾಗಿದೆ. ಕೇವಲ ಮಾತ್ರವಲ್ಲ, ಕಾನೂನಿನ ಕಣ್ಣಿಗೆ ಮಣ್ಣೆರಚಲು ಯತ್ನಿಸಿದ ಆ ಪಂಚಾಯತ್ ಸದಸ್ಯರ ಮೇಲೂ ಕೂಡ ಪೊಲೀಸರು ಈಗ ಕಾನೂನಿನ ಚಾವಟಿ ಬೀಸಿದ್ದಾರೆ. ಹಿರಿಯ ಪೊಲೀಸ್ ಅಧಿಕಾರಿಗಳು ಈ ಪ್ರಕರಣದ ತನಿಖೆಗಾಗಿ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಶಿಫಾರಸು ಕೂಡ ಮಾಡಿದ್ದಾರೆ. ಹಣ ಪಡೆದು POCSO ಅಪರಾಧವನ್ನ ಮುಚ್ಚಿ ಹಾಕಲು ಯತ್ನಿಸಿದ ಪ್ರತಿಯೊಬ್ಬ ಪಂಚಾಯತ್ ಸದಸ್ಯನಿಗೂ ಕೂಡ ಜೈಲು ಸೇರುವಂತಹ ಗತಿಯೂ ಕೂಡ ಖಚಿತವಾಗಿದೆ. ಅವರನ್ನು ಕೂಡ ಪೊಲೀಸರು ಬಂಧಿಸೋದಕ್ಕೆ ಇದೀಗ ಮುಂದಾಗಿ ಬಿಟ್ಟಿದ್ದಾರೆ. ಇಂತಹದ್ದೊಂದು ಅಮಾನವೀಯ ಘಟನೆ. ಸ್ನೇಹಿತರೆ, ಈ ಒಂದು ಘಟನೆಯಿಂದ ನಾವೆಲ್ಲರೂ ಕೂಡ ತಿಳಿದುಕೊಳ್ಳಬೇಕಾಗಿರುವಂತಹ ವಿಚಾರ ಏನು ಅಂತಂದ್ರೆ, ಈಗ ಅಣ್ಣ ತಮ್ಮರ ಜಗಳನೋ ಅಥವಾ ಯಾವುದೋ ಕೊಡ ತಗೊಳ್ಳೋ ವಿಚಾರದಲ್ಲಿ ಏನಾದರೂ ಸಮಸ್ಯೆಗಳು ಬಂದಂತ ಸಂದರ್ಭದಲ್ಲಿ ಊರಿನ ಗ್ರಾಮದ ಹಿರಿಯರು ಅಥವಾ ಈ ಪಂಚಾಯಿತಿಯ ಸದಸ್ಯರುಗಳು ಬಗೆಹರಿಸಿದ್ರೆ ಅದೇನು ದೊಡ್ಡ ವಿಚಾರ ಆಗೋದಿಲ್ಲ. ಬದಲಿಗೆ ಅತಿ ಸೂಕ್ಷ್ಮ ವಿಷಯಗಳು ಇದ್ದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಆ ಒಂದು ನ್ಯಾಯವನ್ನು ಬಗೆಹರಿಸುವಂಥದ್ದು, ಜೊತೆಗೆ ಅಲ್ಲಿ ಒಂದು ತಾವೇ ತೀರ್ಮಾನವನ್ನು ತೆಗೆದುಕೊಂಡು ಅಲ್ಲಿ ಬಂದಿರುವಂಥ ಹಣವನ್ನು ತಾವೇ ಬಳಕೆ ಮಾಡಿಕೊಳ್ಳೋದಿದೆಯಲ್ಲ, ನಿಜಕ್ಕೂ ಇದು ಕಾನೂನು ಬಾಹಿರ ಮತ್ತು ಇದನ್ನು ಯಾರು ಕೂಡ ಒಪ್ಕೊಳ್ಳೋದಕ್ಕೆ, ಯಾರು ಕೂಡ ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಇಂಥದ್ದೊಂದು ಅಮಾನವೀಯ ಘಟನೆ. ಸ್ನೇಹಿತರೆ, ಎಂಥವರಿಗೂ ಕೂಡ ಒಂದು ಕ್ಷಣ ಚೀತು ಅನ್ನುವಂಥ ಭಾವನೆ ಉಟ್ಟುಕೊಂಡು ಬಿಡುತ್ತೆ. ಅಮಾಯಕ ಮಗುವಿನ ನೋವಿಗಾಗಿ ಅಥವಾ ಅಮಾಯಕ ಮಗುವಿನ ಪರಿಸ್ಥಿತಿಯನ್ನು ಕೇಳಿದಂಥವರಿಗೆ ಒಂದು ಕ್ಷಣ ಕಣ್ಣೀರು ಬಂದು ಬಿಡುತ್ತೆ. ಇಂಥ ಪರಿಸ್ಥಿತಿ ಯಾವ ಮಕ್ಕಳಿಗೂ ಬೇಡ, ಯಾವ ತಾಯಿಗೂ ಕೂಡ ಬೇಡ ಅಂತ ಅನಿಸ್ಬಿಡುತ್ತೆ. ಸ್ನೇಹಿತರೆ, ಈ ಒಂದು ದುರಂತದ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ
ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಈ ಒಂದು ವಿಡಿಯೋನ ಹೆಣ್ಣು ಹೆತ್ತಂಥವರಿಗೆ, ಅದರಲ್ಲೂ ಕೂಡ ಚಿಕ್ಕ ಮಕ್ಕಳಿದ್ದಂಥ ಅಥವಾ ಆ ಮಕ್ಕಳನ್ನು ಬೇರೆಯವರ ಕೈಗೆ ಕೊಡುವಂಥ ತಾಯಂದಿರಿಗೆ ಈ ಕೂಡಲೇ ಶೇರ್ ಮಾಡಿ. ಕಾರಣ ನಾನೇನೋ ಭಯ ಪಡಿಸೋದಕ್ಕೋ ಅಥವಾ ಇನ್ಯಾವುದೋ ಕಾರಣಕ್ಕೆ ಈ ಒಂದು ಮಾತನ್ನು ಹೇಳ್ತಾ ಇಲ್ಲ. ಎಚ್ಚೆತ್ತುಕೊಳ್ಳಿ. ಸಮಾಜದಲ್ಲಿ ಎಂತೆಂಥ ಕೀಚಕರಿದ್ದಾರೆ, ಎಂತೆಂಥ ಕೊಳಕು ಮನಸ್ಥಿತಿಯ ಜನಗಳಿದ್ದಾರೆ, ಎಂಥ ಒಂದು ಕೆಟ್ಟ ವ್ಯವಸ್ಥೆಯಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ ಅಂಥೇಳಿ ಎಲ್ರಿಗೂ ಕೂಡ ಅರ್ಥ ಆಗಲಿ. ಆ ಕಾರಣದಿಂದಾಗಿ ಈ ವಿಡಿಯೋನ ಎಲ್ಲ ಕಡೆಗೂ ಕೂಡ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.